ಯೋಗ ಮೈಸ್ಕರ ಯೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಭಾಕರ್ ಶರ್ಮಾ. ಇವತ್ತು ಬಕಾಸನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಎರಡು ಕಾಲನ್ನ ಹಿಂದೆ ಹಾಕಿ ಅಧೋಮುಖ ಶ್ವಾನಾಸನ ಬರ್ತೀವಿ. ಸುಖಾಸನದಲ್ಲಿ ಕೂತ್ಕೊಂಡಿರ್ತೀವಿ. ಸುಖಾಸನದಿಂದ ಅಧೋಮುಖ ಶ್ವಾನಾಸನಕ್ಕೆ ಬರ್ತೀವಿ. ಸ್ವಲ್ಪ ಹಿಂಬಡಿನ ಎತ್ತೀವಿ, ತಲೆ ಕೆಳಗಡೆ ಹಾಕ್ತೀವಿ ಮತ್ತು ದೃಷ್ಟಿಯನ್ನು ಎರಡೂ ಕೈ ಮಧ್ಯೆ ನೋಡ್ತೀವಿ. ಅಲ್ಲಿಂದ ನಿಧಾನವಾಗಿ ಸ್ವಲ್ಪ ಜಂಪ್ ಮಾಡಿ ಕಾಲನ್ನ ಎರಡೂ ಕೈ ಹತ್ತಿರಕ್ಕೆ ಸ್ವಲ್ಪ ತಗೊಳ್ತೀವಿ. ಅಲ್ಲಿಂದ ಹಿಂಬಡಿ ಮತ್ತೆ ಇಡ್ತೀವಿ. ಮೊಣಕೈನ ಬೆಂಡ್ ಮಾಡ್ತೀವಿ. ಮೊಣಕಾಲನ್ನು ಮೊಣಕೈ ಮೇಲಿಟ್ಟು ನಿಧಾನಕ್ಕೆ ಪಾದವನ್ನು ಜೋಡಿಸ್ತೀವಿ. ಬಕಾಸನ. ವಾಪಸ್ ನಿಧಾನವಾಗಿ ಕೆಳಗಡೆ ಬರ್ತೀವಿ. ಸುಖಾಸನಕ್ಕೆ ಬರ್ತೀವಿ. ಇದರಿಂದ ಈ ಬಕಾಸನದ ವಿಶೇಷತೆಂದರೆ ಕೈಗೆ ಸ್ಟ್ರೆಂತ್ ಕೊಡೋದು, ಭುಜಗಳಿಗೆ, ವಿಶೇಷವಾಗಿ ಕೈಗಳಿಗೆ. ಗಮನಿಸಿ, ಮೊಣಕೈಯನ್ನು ಮಡ್ಚ್ತೀವಿ, ಮೊಣಕಾಲು ಮಡ್ಚ್ತೀವಿ, ಎರಡು ಮಂಡಿಯನ್ನು ಮೊಣಕೈ ಮೇಲೆ ಇಡ್ತೀವಿ. ಹಸ್ತದ ಮೇಲೆ ಪೂರ್ತಿ ಭಾರ, ಶರೀರದ ಭಾರ, ಇಡೀ ಶರೀರದ ಭಾರ ಹಸ್ತದ ಮೇಲೆ ಇರುತ್ತೆ.